ದೇಶ ಪ್ರೇಮಿಗಳು ಆಗೋದು ಹೇಗೆ? ಪ್ರಶ್ನೆ ಮಾಡಿದರೆ, ಟೀಕಿಸಿದರೆ, ಪ್ರತಿಭಟನೆ ಮಾಡಿದರೆ, ಕೇಂದ್ರ ಸರ್ಕಾರದ ಉತ್ತರದಾಯಿತ್ವ ಕೇಳಿದರೆ ಕೆಲವರು ತಕ್ಷಣ ದೇಶದ್ರೋಹಿ ಅಂತ ಅಣೆಪಟ್ಟಿ ಕಟ್ತಾರೆ. ಹಾಗಾದರೆ ಈ ದೇಶದಲ್ಲಿ ದೇಶ ಪ್ರೇಮಿಗಳು ಆಗೋದು ಹೇಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಈ ದೇಶದಲ್ಲಿ ದೇಶ ಪ್ರೇಮಿಗಳು ಆಗೋದು ಹೇಗೆ? ದೇಶದಲ್ಲಿ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಕ್ರೀಡಾಪಟುಗಳು ಪ್ರತಿಭಟಿಸಿದರೆ ದೇಶದ್ರೋಹಿಗಳು, ರೈತರು ಪ್ರತಿಭಟನೆ ಮಾಡಿದರೆ ದೇಶದ್ರೋಹಿಗಳು, ಈಗ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ರೆ ದೇಶದ್ರೋಹಿಗಳು. ಹಾಗಾದ್ರೆ ದೇಶ ಪ್ರೇಮಿಗಳು ಯಾರು? ರಾಷ್ಟ್ರ ರಾಜಧಾನಿ ದೆಹಲಿ ಕುದೀತಾ ಇದೆ. ಎಲ್ಲೆಲ್ಲೂ ಪ್ರತಿಭಟನೆಯ ಕಿಚ್ಚು ಹಬ್ಬಿದೆ. ಒಂದು ಕಡೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಮತ್ತೊಂದು ಕಡೆ ರೈತರ ಪ್ರತಿಭಟನೆ, ಸದನದ ಹೊರಗೂ ಸದನದ ಒಳಗೂ ಪ್ರತಿಭಟನೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇವರು ಪ್ರತಿಭಟನೆ ನಡೆಸ್ತಿರೋದು ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಪ್ರಧಾನಿ ಆಗಲಿ ಅಂತ ಅಲ್ಲ. ಇವರು ಪ್ರತಿಭಟನೆ ನಡೆಸ್ತಿರೋದು ತಮ್ಮ ಹಕ್ಕಿಗಾಗಿ, ಉತ್ತರದಾಯಿತ್ವಕ್ಕಾಗಿ, ತಮ್ಮ ಭವಿಷ್ಯಕ್ಕಾಗಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ್ರು. ಇದನ್ನ ವಿರೋಧಿಸಿ ಪ್ರತಿಭಟನೆ ಮಾಡೋದು ದೇಶದ್ರೋಹನ? ಅಸಲಿಗೆ ಈ ವಿದ್ಯಾರ್ಥಿಗಳ ಬೇಡಿಕೆ ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಕೇಂದ್ರ ಸರ್ಕಾರ ಉತ್ತರದಾಯಿತ್ವ ತೋರಿಸಲಿ ಅನ್ನೋದು, ಇದರಲ್ಲಿ ತಪ್ಪೇನಿದೆ? ಉತ್ತರದಾಯಿತ್ವ ಕೇಳಿದರೆ ದೇಶದ್ರೋಹಿಗಳ? ನಮ್ಮ ಸಂವಿಧಾನ ನಮಗೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಶಾಂತಿಯುತ ಪ್ರತಿಭಟನೆಯ ಹಕ್ಕನ್ನೂ ಕೊಟ್ಟಿದೆ. ಕಾನೂನಿನ ಅಡಿಯೊಳಗೆ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದ ಭಾಗ. ಪ್ರತಿಭಟನೆಯನ್ನು ನಿಯಂತ್ರಿಸೋದು ಪೊಲೀಸರ ಕರ್ತವ್ಯ. ಆದರೆ ಪ್ರತಿಭಟನೆ ನಡೆಸೋರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ. ಮೃಗೀಯ ದಾಳಿ ಸರಿಯಲ್ಲ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ, ಕೇಂದ್ರ ಸರ್ಕಾರದ ಬೆಂಬಲಿಗರಿಗೆ, ನರೇಂದ್ರ ಮೋದಿಯವರ ಭಕ್ತರಿಗೆ ಒಂದು ಸಣ್ಣ ಪ್ರಶ್ನೆ. 2019 ವಿಶ್ವಕಪ್ನಲ್ಲಿ ಶಿಖರ್ ಧವನ್ಗೆ ಗಾಯವಾದಾಗ ನರೇಂದ್ರ ಮೋದಿ ಟ್ವೀಟ್ ಮಾಡಿದರು, ಬೇಗ ಚೇತರಿಸಿಕೊಳ್ಳಿ ಅಂತ ಬರೆದುಕೊಂಡಿದ್ರು. ಹಾಗಾದರೆ ಈಗ ವಿದ್ಯಾರ್ಥಿಗಳ ಸಾವು, ವಿದ್ಯಾರ್ಥಿಗಳ ನೋವಿಗೆ ನರೇಂದ್ರ ಮೋದಿ ಯಾಕೆ ಸ್ಪಂದಿಸ್ತಾ ಇಲ್ಲ? ಇತ್ತೀಚೆಗೆ ವಿಜಯ್ ದೇವರಕೊಂಡ, ರಶ್ಮಿಕಾ ಮಂದಣ್ಣ ಮದುವೆ ಆಯಿತು. ಮಾರನೇ ದಿನ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದರು. ದೇಶದ ಪ್ರಧಾನಿಗೆ ನಟಾನಟಿಯರ ಮದುವೆ, ಅವರ ಭೇಟಿಗೆ ಟೈಮ್ ಇರುತ್ತೆ. ಆದರೆ ಬೀದಿಯಲ್ಲಿ ನಿಂತಿರುವ ಬಡ ಕುಟುಂಬಗಳ ವಿದ್ಯಾರ್ಥಿಗಳ ಭೇಟಿ ಮಾಡೋಕ್ಕೆ, ಅವರ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ವಾ? ಇದನ್ನು ಪ್ರಶ್ನೆ ಮಾಡಿದರೆ ದೇಶದ್ರೋಹಿಗಳ, ಅರ್ಬನ್ ನಕ್ಸಲ್ರ? ಹಾಗಾದರೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಬಾರ್ದಾ? ಪ್ರಧಾನಿಗಳನ್ನು ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡೋದು, ಟೀಕೆ ಮಾಡೋದು, ಪ್ರತಿಭಟಿಸೋದು ದೇಶದ್ರೋಹನ? ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಿಯ ನೇರ ಪ್ರತಿಕ್ರಿಯೆ ನಿರೀಕ್ಷೆ ಮಾಡೋದು ತಪ್ಪಲ್ಲ. ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸೋದು, ಮಂತ್ರಿಯನ್ನ ಪ್ರಶ್ನಿಸೋದು, ಪ್ರಧಾನಿಯನ್ನ ಪ್ರಶ್ನಿಸೋದು ಯಾವುದೂ ತಪ್ಪಲ್ಲ. ಯಾಕೆಂದರೆ ಇವು ವ್ಯಕ್ತಿಯ ವಿರುದ್ಧದ ದ್ವೇಷವಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದಲ್ಲಿ ಇರೋರ ಉತ್ತರದಾಯಿತ್ವವನ್ನು ಕೇಳುವ ಹಕ್ಕು. ಪ್ರತಿಭಟಿಸಿದರೆ, ಮಾತನಾಡಿದರೆ, ಟೀಕೆ ಮಾಡಿದರೆ ದೇಶದ್ರೋಹಿಗಳು, ದೇಶದ್ರೋಹಿ ಕೆಲಸ ಅಂತಾರೆ ಅಲ್ವಾ? ಹಾಗಾದರೆ ದೇಶ ಅಂದರೆ ಯಾರು? ನರೇಂದ್ರ ಮೋದಿನ? ದೇಶ ಅಂದರೆ ಕೇಂದ್ರದ BJP ಸರ್ಕಾರನ? ದೇಶ ಅಂದರೆ ಭಾರತೀಯ ಜನತಾ ಪಾರ್ಟಿನ? ದೇಶ ಅಂದರೆ ಧರ್ಮೇಂದ್ರ ಪ್ರಧಾನ? ದೇಶ ಅಂದರೆ ಅಮಿತ್ ಶಾನ? ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರಶ್ನಿಸುವ ಹಕ್ಕಿದೆ. ಅದು ಮೋದಿಯೇ ಆಗಿರಲಿ, BJPಯೇ ಆಗಿರಲಿ, ಇಲ್ಲಿ ಯಾರೂ ಪ್ರಶ್ನಾತೀತರಲ್ಲ. ಯಾವುದೂ ಪ್ರಶ್ನಾತೀತವಲ್ಲ. ಕೇಂದ್ರದಲ್ಲಿ ಯಾರೇ ಇರಲಿ, ಕೇಂದ್ರದಲ್ಲಿ ಯಾವ ಪಕ್ಷವೇ ಇರಲಿ, ಪ್ರಶ್ನೆ ಮಾಡೋದು ಭಾರತೀಯರ ಹಕ್ಕು. ಅದು ಎಲ್ಲೇ ಮೀರಿದರೆ ಕಾನೂನಿದೆ, ಕೋರ್ಟ್ ಇದೆ. ಇನ್ನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜನ್ನು ಒಂದಿಷ್ಟು ಅತೃಪ್ತ ಆತ್ಮಗಳು ಆನಂದಿಸಿವೆ, ಸಂಭ್ರಮಿಸಿವೆ. ಇದು ಯಾಕೆ? ಹಿಂಸೆಯನ್ನ ಸಂಭ್ರಮಿಸುವಷ್ಟು, ಆನಂದಿಸುವಷ್ಟು ನಿಮ್ಮ ಮನಸ್ಸುಗಳು ವಿಕೃತ ಆಗಿರೋದು ಯಾಕೆ? ನಿಮ್ಮ ದೇಶ ಭಾರತನ, BJPನ? ಇಫ್ ಇನ್ ಕೇಸ್ ನಿಮ್ಮ ಬೇಸರ, ನಿಮ್ಮ ಆಕ್ರೋಶ, ನಿಮ್ಮ ಅಸಹನೆಗೆ ಕಾರಣ ಈ ವಿದ್ಯಾರ್ಥಿಗಳು ಮೋದಿಯನ್ನ, BJPಯನ್ನ ಟೀಕೆ ಮಾಡೋದೇ ಆಗಿದ್ರೆ ನೀವು ದೇಶ ಪ್ರೇಮಿಗಳಲ್ಲ, ವ್ಯಕ್ತಿ ಪ್ರೇಮಿಗಳು, ಪಕ್ಷ ಪ್ರೇಮಿಗಳು. ಯಾಕಂದ್ರೆ ವ್ಯಕ್ತಿಗಾಗಿ ದೇಶ ಅಲ್ಲ, ಪಕ್ಷಕ್ಕಾಗಿ ದೇಶ ಅಲ್ಲ. ದೇಶ ಅಂದರೆ ಜನರು, ಅದರ ಸಂವಿಧಾನ, ಅದರ ಪ್ರಜಾಪ್ರಭುತ್ವ. ಸೊ ಪ್ರಶ್ನೆ ಕೇಳೋರನ್ನ ದೇಶದ್ರೋಹಿ ಅಂತ ಕರೆಯುವ ಮೊದಲು ಅವರು ಕೇಳುತ್ತಿರುವ ಪ್ರಶ್ನೆ ಸರಿಯೇ ತಪ್ಪೆ ಅನ್ನೋದನ್ನು ಚರ್ಚೆ ಮಾಡೋಣ. ಯಾಕೆಂದರೆ ವ್ಯಕ್ತಿಗಿಂತ ದೇಶ ದೊಡ್ಡದು, ಪಕ್ಷಕ್ಕಿಂತ ಸಂವಿಧಾನ ದೊಡ್ಡದು. ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳೋದು ಅಪರಾಧ ಅಲ್ಲ, ಅದು ನಾಗರಿಕನ ಹಕ್ಕು. ಸೊ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.